ಏನ್ ವೇದ, ಹಬ್ಬಕ್ಕೆ ತುಂಬಾ ಆಫರ್ ಸಿಕ್ಕಿದಿರಂತ ನಿಮ್ಮ ಅಂಗಡಿಯಲ್ಲಿ ಅನೌನ್ಸ್ ಮಾಡ್ತಿದ್ದಾರೆ. ಆಫರ್ಸ್ ನಮ್ಮ ಅಂಗಡಿಲ್ಲ. ಹೌದು, ಲಕ್ಕಿ ಡಿಪ್ ಎತ್ತು ವಿನ್ ಆದವ್ರಿಗೆ ಬಹುಮಾನ ಎಲ್ಲ ಕೊಡ್ತಾರಂತೆ. ಈಗಿರೋ ಸಾಲ ತೀರ್ಸಕ್ಕೆ ಒದ್ದಾಡ್ತದೆ ಲಕ್ಕಿ ಡಿಪ್ ಬೇರೆ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಉಮಾ ಕಲಾ ಕೇಂದ್ರದಲ್ಲಿ ಲಕ್ಕಿ ಡಿಪ್ ಕೂಡ ಇದೆ. ವೇದ ನೋಡು, ಕೇಳಿಸ್ಕೊಂಡ್ಯಾ? ಅನೌನ್ಸ್ ಮಾಡ್ತಿದ್ದಾರೆ. ಲಕ್ಕಿ ಡಿಪ್ ಅಲ್ಲಿ ಗೆದ್ದವರಿಗೆ ಒಳ್ಳೆ ಒಳ್ಳೆ ಬಹುಮಾನಗಳನ್ನ ಕೂಡ ಕೊಡಲಾಗ್ತದೆ. ಇಲ್ಲಿ ನೋಡಿ, ಆ್ಯಕ್ಚುಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಆಫರ್ಸ್, ಅದೇ ಪ್ರಾಬ್ಲಮ್. ಸ್ಟಾರ್ಟ್ ಆದ್ಮೇಲೆ ನಾನು ನಿಮಗೆ ಹೇಳ್ತೀನಿ, ಓಕೆನಾ? ಓಕೆ. ಬರಮನ್ನ, ಈ ಪ್ರಮೋಷನ್ ಸಾಕಾಗಲ್ಲ, ಇನ್ನು ಜಾಸ್ತಿ ಪ್ರಮೋಷನ್ ಆಗಬೇಕು. ನಾಳೆ ಅಂಗಡಿ ಮುಂದೆ ಜನ ಸಾಗರ ಇರ್ಬೇಕಾ? ನೋಡ್ತಾ ಇರೋಣ, ನಮ್ಮ ಪ್ರಮೋಷನ್ಸ್ಗೆ ನಾಳೆ ಬರೋ ಜನ ಕಂಟ್ರೋಲ್ ಮಾಡಕ್ಕೆ ಲಾಠಿ ಚಾರ್ಜ್ ಮಾಡಿಸ್ಬೇಕು. ನಾನು ನಿಮಗೆ ಫಸ್ಟ್ ಲಾಠಿ ಚಾರ್ಜ್ ಮಾಡಿಸ್ಬೇಕು. ಏನಿದೆಲ್ಲ ಏನು ಮಾಡ್ತಿದ್ದೀರಾ? ಪ್ರಮೋಷನ್ ಮಾಡ್ತಿದೀವಿ. ನಾಳೆ ನೋಡು ಅಂಗಡಿ ಮುಂದೆ ರಶ್ಶು. ಏನು ಪ್ರಯೋಜನ? ಅಂಗಡಿ ಬಾಗ್ಲು ತೆಗೆದು ವ್ಯಾಪಾರ ಮಾಡಿದ್ರೆ ತಾನೇ ರಶ್ ಆಗಕ್ಕೆ. ಅಂದ್ರೆ ಅವತ್ತು ನಿಮ್ಮ ಅಣ್ಣ ಒಡವೆ ತಗೊಂಡು ಹೋಗಿರೋ ಕಾರಣಕ್ಕೆ ಇವತ್ತು ನಮ್ಮ ಮನೆಗೆ ಸೇಟು ಬಂದು ಹಣ ಬೇಕು ಅಂತ ವಾರ್ನಿಂಗ್ ಕೊಟ್ಟು ಹೋಗಿದಾರಂತೆ. ಹೆಸರು ತಕ್ಕಂಗೆ ಸರಿಯಾಗಿದ್ದಾನೆ ಆ ಸೇಟು. ಹೆದರ್ಸಿದ್ರೆ ನೀವು ಹೆದರ್ಕೋತೀರ. ಆ ರೀತಿ ಅದು ದುಡ್ಡು ಮಾಡೋಣ ಅಂತ ಈ ರೀತಿ ಸ್ಕೆಚ್ ಹಾಕಿದ್ದಾನೆ. ಆ ಸೇಟುಗೆ ನಾನೊಂದು ಗತಿ ಕಾಣಿಸ್ತೀನಿ. ಬೇಡ, ಆ ಕೆಲಸ ಮಾತ್ರ ಮಾಡಬೇಡ. ಈಗಾಗಲೇ ತುಂಬ ಹೆಲ್ಪ್ ಮಾಡಿದ್ಯಾ ನಮಗೆ ನೀನು. ಅಲ್ಲ, ನಮ್ಮ ಹಣೆ ಬರೋಕ್ಕೆ ನೀನು ಹೊಣೆ ಆಗೋದು ಬೇಡ. ನೀನು ಸುಮ್ಮನಿದ್ರೆ ಅಷ್ಟೇ ಸಾಕು ನನಗೆ. ಅದು ಆ ಸೇಟು ಯಾಕೆ ಈ ಥರ ಮಾಡ್ತಿದ್ದಾನಂತ ಕಂಡು ಹಿಡಿಯೋದು ಬೇಡವಾ? ಅಯ್ಯೋ ಬೇಡ ಅಂತ ಹೇಳ್ತಿದ್ದೀನಲ್ಲ. ನೋಡು, ನೀವು ಏನೇ ಮಾಡಿದ್ರು ಅದು ನನಗೆ ಅರ್ಥ ಆಗುತ್ತೆ. ಆದರೆ ನಮ್ಮ ಮನೆಯವ್ರಿಗೆ ಯಾವುದೋ ಒಂದು ಕಾರಣದಿಂದ ನೀನು ಸುಮ್ಮನೆ ನಿಷ್ಠೂರ ಆಗ್ತೀಯ. ಅವ್ರಿಗೆ ಮತ್ತೆ ನನ್ನ ಕೈ ಅರ್ಥ ಮಾಡ್ಸೋಕ್ಕಾಗಲ್ಲ. ಬೇಡ, ಸುಮ್ಮನಿರು. ನೋಡಿ, ನಾನು ಏನೇ ಒಳ್ಳೇದು ಮಾಡಿದ್ರು ಅದನ್ನೊಂದು ತಪ್ಪನ್ನ ನಿಮ್ಮ ಮನೆಯವ್ರು ಕಂಡು ಹಿಡಿತಾರೆ. ಅದಕ್ಕೆ ತಕ್ಕನಂಗೆ ಆ JS ಉಪ್ಪು ಖಾರ ಹಾಕಿ ತಾನೇ ಸತ್ಯವಂತದ್ದು ಅಪ್ರೂವ್ ಮಾಡ್ತಾನೆ. ನಾನು ಬದಲಾಗಿದೆ ಅಂತ ಪ್ರೂವ್ ಮಾಡೋಕ್ಕೆ ಇಷ್ಟೆಲ್ಲ ಕಷ್ಟಪಡ್ಬೇಕಾ? ನೋಡಿ ಮೇಡಮ್, ನಿಮ್ಮ ಸಹವಾಸ ಮಾಡಿದಾಗಿಂದ, ಈ ಅಂಗಡಿಗೆ ಬಂದಾಗಿಂದ ನಾನು ತುಂಬಾ ಚೇಂಜ್ ಆಗಿದ್ದೀನಿ. ಅದನ್ನ ಯಾಕೆ ಅರ್ಥ ಮಾಡ್ಕೋತಿಲ್ಲ? ನೋಡಿ, ನಿಮಗೆ ನನ್ನಿಂದ ತೊಂದರೆ ಆಗಿದೆ. ಅದಕ್ಕೆ ಸೊಲ್ಯೂಷನ್ನು ನಾನೇ ಹುಡುಕ್ತೀನಿ. ಬರ್ತೀನಿ ಮೇಡಮ್. ನಿನ್ನ ಸಹಾಯ ನನಗೆ ಅರ್ಥ ಆಗುತ್ತೆ, ಆದರೆ ಅದು ಬೇರೆಯವ್ರಿಗೆ ಬೇರೆ ಥರನೇ ಕಾಣುತ್ತೆ. ವಿಕ್ರಮ್, ನನಗೆ ನಿನ್ನ ಮೇಲೆ ನಿಜವಾಗ್ಲೂ ಬೇಜಾರಿಲ್ಲ. ಆದರೆ ನೀನು ನನಗೋಸ್ಕರ ತೊಂದರೆ ತೊಗೊಳ್ತೀಯಲ್ಲ, ಅದೇ ಬೇಜಾರು ಅಷ್ಟೆ.